ಒಂದು ಮ್ಯಾಚಲ್ಲಿ ಇನ್ನೂ ಅಷ್ಟು ವಿಕೆಟ್ ತೆಗೆದುಕೊಳ್ಳೋದು. ಈಗಾಗಲೇ 24 ವಿಕೆಟ್ಗಳನ್ನು ಪಡೆದಿದ್ದಾರೆ. ಮತ್ತು ಪರ್ಪಲ್ ಕ್ಯಾಪ್ ಅವ್ರದ್ದು ಇಲ್ಲಿವರೆಗೆ ಯಾರು ಕಿತ್ಕೊಂಡಿಲ್ಲ ಅವರಿಂದ. ಹೀಗಾಗಿ ಇವತ್ತಿನ ಮ್ಯಾಚಲ್ಲಿ ಅವ್ರ ಪಾತ್ರತೆ ಭಾಳ ನಿರ್ಣಾಯಕ ಆಗುವಂಥದ್ದು. ಯಾಕಂದರೆ ಬ್ಯಾಟ್ಸ್ಮನ್ಗಳು ಅವರಲ್ಲೇ ಚೆನ್ನಾಗಿದ್ದಾರೆ. ಈ ಒಂದು ಪ್ಯಾಟ್ ಕಮಿನ್ಸ್ ಅವರ ಒಂದು ಟೀಮ್ನಲ್ಲೇ, ಅದರಲ್ಲೂ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್ನ, ಹೆನ್ರಿಚ್ ಕ್ಲಾಸನ್ ಅಂತೂ ಹಲವು ಸಲ ಪರ್ಪಲ್ ಟೋಪಿ ಹಾಕ್ಕೊಂಡಂಥವ್ರು ಇದ್ದಾರೆ. ಹೀಗಾಗಿ ಈ ವಿಶೇಷವಾದ ಟೀಮ್ ಕ್ಯಾಪ್ಟನ್ಸ್ ಇವ್ರನ್ನ ಔಟ್ ಮಾಡೋದಂಥ ಸುಲಭದ ಕೆಲಸ ಅಲ್ಲ. ಅದೇ ಕಾಲಕ್ಕೆ ಈಗಾಗಲೇ ಹೇಳಿದ್ನಲ್ಲಿ ನಿಮಗೆ ಬ್ಯಾಂಗ್ಳೂರು ರಾಯಲ್ಸ್ನಲ್ಲೇ ಭುವನೇಶ್ವರ್ ಕುಮಾರ್ ಜೊತೆಗೆ ಜೋಸ್ ಹೆಜಲ್ವುಡ್ ಮತ್ತು ರಶೀದ್ ಸಲಾಮ್ದಾರ್ ಇವರ ವೇಗದ ಬಾಲಿಂಗನ್ನು ಇಲ್ಲಿವರೆಗೆ ಯಾವ ಟೀಮನ್ನು ಈ 10 ಟೀಮ್ಗಳು ತಲೀಲಿಕ್ಕೆ ಆಗಿಲ್ಲ ಅನ್ನೋದು ಸಹಿತ ಅಷ್ಟೇ ಗಮನಾರ್ಹ. ಇವತ್ತೇನಾದರೂ ಟಾಪ್ 1 ಬರುವಲ್ಲೇ ಕಾರಣಕರ್ತರಾಗಿದ್ದರೆ ಈ ಬೌಲರ್ಗಳು ಇವರು ಭಾಳಷ್ಟು ವಿಕೆಟ್ಗಳನ್ನ ಜಲ್ದಿ ಔಟ್ ಮಾಡಿ ಕಳಿಸಿ ವಿಶೇಷವಾಗಿ ಗೆಲುವಿಗೆ ಅನುಕೂಲ ಮಾಡಿಕೊಟ್ಟಂಥದ್ದು ನಾವು ಗಮನಿಸ್ತಾ ಬಂದಿದ್ದೀವಿ. ಹೀಗಾಗಿ ಇವರ ಮಧ್ಯೆ ನಡೀತಿರುವಂಥದ್ದು ಒಂದು ಬ್ಯಾಟ್ಸ್ಮನ್ಗಳು ನಿಮಗೆ ಗೊತ್ತದ, ದೇವದತ್ ಪಡಿಕ್ಕಲ್ ಮತ್ತು ಜೇಕಬ್ ಬೆಚಲ್ ಸ್ವಲ್ಪ ವಿಫಲ ಆಗಿರ್ಬೋದು, ಸೋತಿರ್ಬೋದು. ಆದರೆ ದೇವದತ್ ಪಡಿಕ್ಕಲ್ ಮಾತ್ರ ಇಲ್ಲಿವರೆಗೆ ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ರನ್ಗಳು ಕೊಡಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಮ್ಯಾಚಲ್ಲಿ ಒಂದು ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಆಗಿತ್ತು ಮ್ಯಾಚ್ RCB ಮತ್ತು ಈ ಒಂದು ಏನಪ್ಪ ಸನ್ರೈಸ್ ಮಧ್ಯದಲ್ಲ. ಆದರೆ ಇವತ್ತು ಇದು 2ನೇ ಮ್ಯಾಚ್. ಈ ಮ್ಯಾಚಲ್ಲೇ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಶಿಪ್ ವಹಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು, ಗೆಲ್ಲುವ ಸಾಧ್ಯತೆಗಳು ಅದಕ್ಕೂ ಅದಾವೆ. ಹೈದರಾಬಾದಕ್ಕೆ ಯಾರಾದರೂ ಗೆಲ್ಲಿ, ಆಟ ಗೆಲ್ಲಿ ಅನ್ನೋದು ಮುಖ್ಯ ಉದ್ದೇಶ ಇದು. ಯಾಕಂತಂದ್ರೆ